ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಿ ಸಾಗರ್ ಸ್ಟೋರೀಸ್. ನೀವೇನಾದ್ರು ಯೂಟ್ಯೂಬರ್ ಆಗಿದ್ದೀರಿ ಅಂತಂದರೆ ಈ ವಿಡಿಯೋನ ಕೊನೆ ಗಂಟೆ ನೋಡಿ, ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗಿರುತ್ತೆ. ಹಾಗಂತ ನೀವು ಯೂಟ್ಯೂಬರ್ ಅಲ್ಲ ಅಂತ ಅಂದರೆ, ನೀವು ಕಾಮನ್ ಮ್ಯಾನ್ ಯಾರು ಆಗಿದ್ರಿ ಅಂದರೆ ಇದನ್ನು ಕೊನೆ ಗಂಟೆ ನೋಡಿ. ಯಾಕಂದರೆ ಇದು ಬರೀ ಯೂಟ್ಯೂಬರ್ಸಿಗೆ ಮಾತ್ರ ಅಪ್ಲಿಕೇಬಲ್ ಆಗೋದಿಲ್ಲ, ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ. ಅರೆಸ್ಟ್ ಆಗಿರೋದು ಯಾರಿಗೂ ಕನ್ನಡ ಯೂಟ್ಯೂಬರ್ ಅಂತ ಎಲ್ಲ ದಿಗ್ಲ ತುಸ್ಕೊಂಬಿಡಿ. ಕನ್ನಡ ಯೂಟ್ಯೂಬರ್ ಯಾರು ಅರೆಸ್ಟ್ ಆಗಿಲ್ಲ. ಕನ್ನಡ ಯೂಟ್ಯೂಬರ್ಸ್ ಗೊತ್ತಲ್ಲ, ಅವರೆಲ್ಲ ಇದಕ್ಕೆಲ್ಲ ಸಿಗಾಕೊಳ್ಳೋದಿಲ್ಲ. ನಾವೆಲ್ಲ ಎಲ್ಲಿ ಸಿಗಾಕೊಂತೀವಿ ಹೇಳಿ? ನಾವೆಲ್ಲ ಮೊದಲೇ ಪುಡಾಂಗಳು ಪಂಟ್ರುಗಳು ನಾವೆಲ್ಲ. ಓಕೆ, ಏನಕ್ಕೆ ಯಾರು ಅರೆಸ್ಟ್ ಆಗಿರೋದು ಅಂತಂದರೆ, ಗೌರವ್ ಝೋನ್ ಅಂತ ಒಂದು ಹಿಂದಿ ಚಾನಲ್, ಇದು ವ್ಲಾಗಿಂಗ್ ಚಾನಲ್, ಇವರು ಅರೆಸ್ಟ್ ಆಗಿರೋದು. ಏನಕ್ಕಪ್ಪ ಅರೆಸ್ಟ್ ಆದರು ಅಂತ ಅಂದರೆ ಸಿಂಪಲ್, ಅನಿಮಲ್ ಅಬ್ಯೂಸ್ ಈ ಕಾರಣದಿಂದ ಅರೆಸ್ಟ್ ಆಗಿರೋದು. ನೀವೆಲ್ಲ ತಮ್ಮನೆಲ್ಲ ನೋಡಿರೋ ಹಾಗೇ ಒಂದು ನಾಯಿಗೆ ಹೀಲಿಂಗ್ ಬಲೂನ್ಗಳಿರ್ತಾವಲ್ಲ, ಮೇಲೆ ಗಾಳಿಲಿ ಹಂಗೆ ಆಡ್ತಾವಲ್ಲ, ಆ ಬಲೂನ್ನ ಕಟ್ಬಿಟ್ಟು ನಾಯಿನ ಆರಿಸಿದ್ದಾರೆ. ಇದು ಅನಿಮಲ್ ಅಬ್ಯೂಸ್ ಅಂತ ಅರೆಸ್ಟ್ ಮಾಡಿದ್ದಾರೆ. ಅನಿಮಲ್ ಅಬ್ಯೂಸ್ ಹೆಂಗರು ಇದಾಗುತ್ತಿದ್ದೋ? ಇದೆಲ್ಲ ಮಾಡಿರೋದು ನಾವು ಜಸ್ಟ್ ಫಾರ್ ಫನ್ನು, ಎಲ್ಲ ನಮ್ಗೆ ಎಂಟರ್ಟೈನ್ಮೆಂಟ್ಗೆ, ಜನರಿಗೆ ಎಂಟರ್ಟೈನ್ಮೆಂಟಿಗೆ ಮಾಡಿರೋದು ಅದೆಲ್ಲ ಅಂತ ನೀವು ಕೇಳ್ಬೋದು. ಗುರು, ಅದೆಲ್ಲ ನಮಗೆ ಎಂಟರ್ಟೈನ್ಮೆಂಟು, ಅನಿಮಲ್ಸ್ಗಲ್ಲ. ಆ ನಾಯಿ ಏನು ಕೇಳಿ ತಮ್ಮ ಹತ್ರ ಹೋಗ್ಬಿಟ್ಟು ಬಲೂನ್ ಕಟ್ಬಿಟ್ಟು ನನ್ನ ಮೇಲ್ಗಡೆ ಆರಿಸು, ನನಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತ ಇಲ್ಲ ತಾನೇ? ಅಕಸ್ಮಾತ್ ಏನಾದರೂ ಮೇಲ್ಗಡೆ ಹೋದಾಗ ಆ ಬಲೂನ್ ಏನಾದ್ರು ಡಮ್ಗಿ ಬಂದ್ಬಿಟ್ಟು ಕೆಳಗಡೆ ಬಿದ್ದಿದ್ರೆ ಏನು ಕತೆ? ನಾಯಿ ಅಲ್ಲೇ ಮಟಾಸ್ ಆಗೋಗ್ಬಿಟ್ಟಿರೋದು. ಈ ಥರ ಅವನು ನಾಯಿನ ಮೇಲ್ಗಡೆ ಬಲೂನ್ ಕಟ್ಟಿ ಆರಿಸಿರೋದಕ್ಕೆ ಯೂಟ್ಯೂಬಲ್ಲಿ ಸಿಕ್ಕಾಬಡೆ ನೆಗೆಟಿವ್ ಹೇಟ್ರೇಟ್ ಸಿಕ್ಕಿದೆ, ನೆಗೆಟಿವ್ ಕಮೆಂಟ್ ಸಿಕ್ಕಿದೆ. ಇದನ್ನು ಯಾರೋ ಪೊಲೀಸವ್ರು ನೋಡಿರ್ಬೋದು, ಅಥವಾ ಯಾರಾದರೂ ಕಂಪ್ಲೇಂಟ್ ಮಾಡಿರ್ಬೋದು ಪೊಲೀಸವ್ರಿಗೆ. ಅವ್ರು ನೋಡ್ಬಿಟ್ಟು ಇದನ್ನು ಆ್ಯಕ್ಷನ್ ತೊಗೊಂಡಿದ್ದಾರೆ, ಅಂದರೆ ಅವನ್ನ ಅರೆಸ್ಟ್ ಮಾಡಿದ್ದಾರೆ. ನೀವು ಅಷ್ಟೇ, ಯಾರಾದರೂ ಹೊಸ ಯೂಟ್ಯೂಬರ್ಸ್ ಯಾರು ಬರ್ತಾ ಇದ್ದಾರೆ, ಎಸ್ಪೆಷಲಿ ಯಾರು ವ್ಲಾಗಿಂಗು ಇದು ಎಲ್ಲ ಮಾಡ್ತಾ ಇದ್ದಾರೆ, ನಿಮಗೆ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಈಚೆ ಕಡೆ ಕಾಣಿಸುತ್ತೆ, ಅದನ್ನು ಕೆಣ್ಕಕ್ಕೆ ಹೋಗೋದು, ಅದನ್ನ ಇದು ಮಾಡೋಕ್ಕೆ ಹೋಗೋದು, ಅದು ಮಾಡೋಕ್ಕೆ ಹೋಗೋದು, ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಿರೋದಿಲ್ಲ. ಆಮೇಲೆ ಅಲ್ಲಿ ಯೂಟ್ಯೂಬಲ್ಲೂ ಕೂಡ ಇದು ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಇರುತ್ತೆ. ಆ ಕಮ್ಯುನಿಟಿ ಗೈಡ್ಲೈನ್ಸ್ಗೆ ವಿರೋಧವಾಗಿರೋದು ನಿಮಗೆ ಯೂಟ್ಯೂಬಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಕೂಡ ಬರುತ್ತೆ ಈ ಥರ ಎಲ್ಲ ಮಾಡಿದ್ರೆ. ನಾನು ಸ್ವಲ್ಪ ಜನ ಯೂಟ್ಯೂಬರ್ಸ್ನ ನೋಡಿದೆ, ಇದನ್ನ ಇಟ್ಕೊಂಡು ಏನು ಮಕ್ಕಾರ್ ಮಾಡ್ತಾವ್ರೆ ಗೊತ್ತಾ? ಅಲ್ಲ ಗುರು, ಫ್ರೀಡಮ್ ಆಫ್ ಸ್ಪೀಚ್ಗೂ ಅನಿಮಲ್ ಅಬ್ಯೂಸ್ಗೂ ಕಂಪೇರ್ ಮಾಡ್ತಾವ್ರೆ. ಏನು ಗುರು ಇವೆಲ್ಲ ಕರ್ಮದ ಕಾಂಡ್ವೆ? ಫ್ರೀಡಮ್ ಆಫ್ ಸ್ಪೀಚು ಅಲ್ಲ, ಜನಗಳ ಬಗ್ಗೆ ಸಿಕ್ತವ್ರ ಬಗ್ಗೆ ಎಲ್ಲ ಮಾತಾಡಂಗಿಲ್ವಂತೆ ನಾವು. ಸಿಕ್ತವ್ರ ಬಗ್ಗೆ ಅಂದರೆ ಅವ್ರು ಏನಾದ್ರು ಈಚೆ ಕಡೆ ತಪ್ಪು ಮಾಡ್ತಾವ್ರೆ ಅಂದರೆ ಅದ್ರ ಬಗ್ಗೆ ಮಾತಾಡಂಗಿಲ್ವಂತೆ. ಅವ್ರು ಬಂದ್ಬಿಟ್ಟು ಎಳ್ಕೊಂಡು ಹೋಗ್ಬಿಡ್ತಾರಂತೆ ನಮ್ಮನ್ನ. ಹಂಗೆಲ್ಲ ಮೂಢನಂಬಿಕೆ ಥರ ಎಲ್ಲ ಗೂಬೆ ಥರ ಎಲ್ಲ ಹೇಳ್ತಾವ್ರೆ. ಅದನ್ನೆಲ್ಲ ಯಾರು ನಂಬೋಕೆ ಹೋಗ್ಬೇಡಿ. ಅನಿಮಲ್ ಅಬ್ಯೂಸೇ ಬೇರೆ, ಫ್ರೀಡಮ್ ಆಫ್ ಸ್ಪೀಚೇ ಬೇರೆ. ಫ್ರೀಡಮ್ ಆಫ್ ಸ್ಪೀಚು ನೀವು ನಿಮ್ಮ ಮಾತಾಡೋ ಹಕ್ಕದು. ಅದು ಯಾವನೋ ಕಿತ್ತೋದು ಕೆಲಸ ಮಾಡ್ತೀರ ಈಚೆ ಕಡೆ, ಇಲ್ಲಿ ಮುಗಿಯೋದು ನಿಮ್ಮ ಹಕ್ಕು. ಇದು ಯೂಟ್ಯೂಬರ್ಸಿಗೆ ಮಾತ್ರ ಅಂತಲ್ಲ, ಜನಗಳಿಗೂ ಅಪ್ಲಿಕೇಬಲ್ ಆಗುತ್ತೆ. ನೀವೇನಾದರೂ ಯಾವ್ದಾದ್ರು ಅನಿಮಲ್ನ ಅಬ್ಯೂಸ್ ಮಾಡ್ತಾ ಇರೋದು, ಅನಿಮಲ್ಗೆ ಏನಾದರೂ ಕ್ವಾಟ್ಲೆ ಕೊಡ್ತಾ ಇರೋದು, ಯಾರು ಕ್ಯಾಪ್ಚರ್ ಮಾಡಿಬಿಟ್ಟು ಯಾರು ಪೊಲೀಸಿಗೆ ಕಳಿಸಿದ್ರು ಅಂತ ಅಂದರೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ ಬಂದ್ಬಿಟ್ಟು. ಬರೀ ಯೂಟ್ಯೂಬರ್ಸ್ ಮಾತ್ರ ಅಂತ ಅಲ್ಲ. ಓಕೆ, ಆ ಥರ ಎಲ್ಲ ಮೂಢನಂಬಿಕೆ ಎಲ್ಲ ನಂಬಕ್ಕೆ ಹೋಗ್ಬಿಟ್ರಿ ಗುರು. ಅನಿಮಲ್ ಅಬ್ಯೂಸೇ ಬೇರೆ, ಫ್ರೀಡಮ್ ಆಫ್ ಸ್ಪೀಚೇ ಬೇರೆ. ತಿಳ್ಕೊಂಡಿದ್ದು ನಾವು ಅಷ್ಟು. ಓಕೆ, ಈ ವಿಡಿಯೋ ಏನಾದ್ರು ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡಿ. ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಮಾಡೋಣ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೊಂದಿದೆ, ಸಾಗರ್ ಬ್ಲಾಗ್ ಸ್ಟೋರೀಸ್ ಅಂತ, ಅದಕ್ಕೂ ಸಬ್ಸ್ಕ್ರೈಬ್ ಆಗಿಬಿಡಿ. ಹಂಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಬೇಕಾದ್ರೂ ಫಾಲೋ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಚಿಯರ್ಸ್, ಬಾಯ್.